ವೀಕ್ಷಕರೇ ನಮಸ್ಕಾರ. ನಾವು ಈಗಿನ ಯುವ ಜನಾಂಗವನ್ನು ನೋಡ್ತೀವಿ. ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ, ತಿಂಗಳಿಗೆ 3 ಲಕ್ಷ 4 ಲಕ್ಷ ಸಂಬಳ ತಗೊಳ್ತಾರೆ. ಅವರಿಗೆ ಹಣದ ಮೌಲ್ಯವೇ ಗೊತ್ತಿಲ್ಲ, ಹಣದ ಬೆಲೆನೇ ಗೊತ್ತಿಲ್ಲ. ಅವರು ಹೇಗೆ ಹಣನ ದುಂದು ವೆಚ್ಚ ಮಾಡ್ತಾರೆ ಅಂತ ಜನ ಮಾತಾಡ್ಕೊಳ್ತಾರೆ. ಹೀಗೆ ಹಣದ ಮೌಲ್ಯ ಗೊತ್ತಾಗದೇ ಇರಲಿಕ್ಕೆ ಕಾರಣ ಏನು? ಚಿಕ್ಕಂದಿನಲ್ಲಿ ಅವರು ಹೇಗೆ ಬೆಳೆಸಲ್ಪಡ್ತಾರೆ, ಮನೆಯಲ್ಲಿ ಯಾವ ಥರ ವಾತಾವರಣ ಇರುತ್ತೆ, ಇವೆಲ್ಲವೂ ಗಮನಿಸಬೇಕಾಗಿರುವಂಥ ಅಂಶ ಅದು. ನಾನು ಕೆಲವು ಪೇರೆಂಟ್ಸನ್ನ ನೋಡಿದ್ದೀನಿ. ಮಕ್ಕಳು, ಅದಕ್ಕೂ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋದು ಏನೇ ಅಗತ್ಯ ಇದೆಯೋ ಅದು ಅವರಿಗೆ ಬೇಕೋ ನಿಜವಾಗ್ಲೂ ಬೇಡವೋ ಅಂತ ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ಒಂದು ಪೆನ್ ಕೇಳಿದ್ರೆ ಅವರು 4 ಪೆನ್ ತೊಗೊಂಬಂದು ಕೊಡ್ತಾರೆ. ನಾನು 40 ವರ್ಷ ಒಬ್ಬ ಟೀಚರ್ ಆಗಿ ನನ್ನ ಅನುಭವದಿಂದ ಹೇಳ್ತೀನಿ, ಪ್ರತಿದಿನ ತರಗತಿಯಲ್ಲಿ ಎಷ್ಟೋ ಮಕ್ಕಳು ತಮ್ಮ ಪೆನ್ನನ್ನು ಬಿಟ್ಕೊಂಡು ಹೋಗ್ತಾರೆ, ಪೆನ್ಸಿಲ್ನ ಅಲ್ಲೇ ಬಿಟ್ಕೊಂಡು ಹೋಗಿರ್ತಾರೆ. ಅದು ನನ್ನ ಪೆನ್ ಕಳೆದು ಹೋಗಿದೆ, ನನ್ನ ಪೆನ್ಸಿಲ್ ಕಳೆದು ಹೋಗಿದೆ, ಅದು ತುಂಬ ಬೆಲೆ ಬಾಳುವಂಥ ವಸ್ತು, ಅದು ಎಲ್ಲಿದೆ ಹುಡ್ಕಣ್ಣ ತಗೋಣ ಯೋಚನೆನೇ ಇರಲ್ಲ. ಅದು ಅವರು ಬೇರೆ ತಗೊಳ್ತಾರೆ ಬರ್ತಾರೆ, ಇದನ್ನು ಕ್ಲೇಮ್ ಕೂಡ ಮಾಡಲ್ಲ. ಬೇಕಾದಷ್ಟು 100 ಪೆನ್ನು, ಪೆನ್ಸಿಲ್ಲು, ರಬ್ಬರು, ಇರೇಸರು, ಹೀಗೆ ಬೇಕಾದಷ್ಟು ವಸ್ತುಗಳು ಅವರು ಬಿಟ್ಟೇ ಹೋಗ್ತಾರೆ. ಅದರದ್ದು ಮೌಲ್ಯನೇ ಗೊತ್ತಿಲ್ಲ. ಇದು ನನ್ನ ಅನುಭವ. ಅದು ಮಕ್ಕಳಿಗೆ ಪಾಲಕರು ತಮ್ಮ ಇಚ್ಛೆಯನ್ನೆಲ್ಲ ಪೂರೈಸೋದನ್ನು ನೋಡಿದ್ರೆ ಅವ್ರಿಗೆ ಹೇಗೆ ಅನಿಸುತ್ತೆ ಅಂದರೆ, ಪೇರೆಂಟ್ಸ್ ಅಂದರೆ ನಮ್ಮ ATM ಅಂತ ಅನಿಸ್ಬಿಡತ್ತೆ. ಹೇಗೆ ATMನಲ್ಲಿ ನೀವು ATM ಕಾರ್ಡನ್ನು ಹಾಕಿದ್ರೆ ಅದರಿಂದ ಹಣ ಹೊರಗೆ ಬರುತ್ತಲ್ವೋ, ನೀವೇನಾದರೂ ಕೇಳಿದ್ರೆ ಸಾಕು ಮಕ್ಕಳು ಕೇಳಿದ್ರೆ ಸಾಕು ಪೇರೆಂಟ್ಸ್ ಹಣ. ಅದು ಅವಶ್ಯಕತೆ ಇದೆಯೋ ಇಲ್ವೋ, ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು ಒಂದು. ಆ ಹಣ ಕಷ್ಟಪಟ್ಟು ಮೆಹನತ್ ಅಂತ ಹೇಳ್ತಾರಲ್ಲ, ಶ್ರಮ ವಹಿಸಿ ದುಡ್ದಿರೋಂಥ ಹಣ ಅಂತ ಮಕ್ಕಳಿಗೆ ಅರಿವಿಗೆ ಬರಲ್ಲ. ಆ ರೀತಿ ಮಾತ್ರ ಇರುತ್ತೆ. ನಾನು ನೋಡಿದ್ದೀನಿ, ಕೆಲವರು ತಮ್ಮ ಮಕ್ಕಳನ್ನು ಮಾಲ್ಗೆ ಕರ್ಕೊಂಡು ಹೋಗ್ತಾರೆ. ಆ ಮಾಲ್ನಲ್ಲಿ ಮಕ್ಕಳ ಕೈಗೆ ಸಿಗೋ ಹಾಗೆ ಬೇಕಾದಷ್ಟು ಬಿಸ್ಕಿಟು, ಚಾಕ್ಲೇಟು, ಬೇಕಾದಷ್ಟು ತಿನಿಸುಗಳು, ಸ್ನ್ಯಾಕ್ಸು ಎಲ್ಲ ಇರುತ್ತೆ. ಅವ್ರು ಹೇಗೆ ಬಿಡ್ತಾರೆ ಅಂತ ಹೇಳಿದ್ರೆ, ನಿನಗೇನು ಬೇಕೋ ತಗೋ, ಎಷ್ಟು ಬೇಕೋ ತಗೋ, ಈ ಬುಟ್ಟಿಲಿ ಹಾಕು, ಅಲ್ಲಿ ಬಿಲ್ ಮಾಡಿಸೋದು, ಕೊಡೋದು, ಹೋಗೋದು. ಬೇಕಾ ಬೇಡವಾ, ಇದು ಅಗತ್ಯ ಇದೆಯಾ ಯೋಚನೆ ಮಾಡಲ್ಲ. ಹಣ ಅಂದರೆ ಅದು ಸುಮ್ಮನೆ ಬರ್ತಾ ಇರುತ್ತೆ ಅನ್ನೋ ಭಾವನೆ ಮಕ್ಕಳಲ್ಲಿ ಬಂದ್ಬಿಡತ್ತೆ. ಹಾಗಾದರೆ ಇದಕ್ಕೆ ಚಿಕ್ಕಂದಿನಿಂದ ಮಕ್ಕಳಿಗೆ ಹಣದ ಮೌಲ್ಯವನ್ನು ತಿಳಿಸೋದು ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಅಂತ ಇಷ್ಟಪಡ್ತೀನಿ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನ ವಾಣಿಜ್ಯ ವಿಭಾಗ ಇದೆಯಲ್ಲ, ಕಾಮರ್ಸ್ ಡಿಪಾರ್ಟ್ಮೆಂಟ್, ಅದರದ್ದು HOD ಆಗಿದ್ದವರು ಒಬ್ಬರು ಇವರು. ಅವ್ರ ವಿಷಯ ನಾನು ಹೇಳ್ತಾ ಇದ್ದೀನಿ. ಖಾಸಗಿತನ ಅದನ್ನು ಸುರಕ್ಷಿತಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವರ ಹೆಸರು ಅದನ್ನೆಲ್ಲ ಹೇಳ್ತಾ ಇಲ್ಲ. ಅವರು ವಾಣಿಜ್ಯ ಕ್ಷೇತ್ರದಲ್ಲಿ ಆ ಹುದ್ದೆಯಲ್ಲಿದ್ದವರಷ್ಟೇ ಅಲ್ಲ, ಅದರಲ್ಲಿ ಸಂಶೋಧನೆಯನ್ನು ಮಾಡಿ ಡಾಕ್ಟರೇಟ್ ಪಡೆದಂಥವ್ರು ಅವರು ಅನೇಕ ವರ್ಷಗಳ ಹಿಂದೆ ಹೀಗೆ ಮಾಡಿದಾಗ ಅವರಿನ್ನೂ ಬರೀ ಲೆಕ್ಚರರ್ ಆಗಿದ್ದರು ಅಷ್ಟೇ. ಅವ್ರಿಗೆ 2 ಗಂಡು ಮಕ್ಕಳು, 5-6ನೇ ಕ್ಲಾಸ್ನ ಮಕ್ಕಳು. ಅವರು ಬೇಸಿಗೆ ರಜೆ ಬಂದಿತ್ತು. ಅವರ ಲೆಕ್ಚರರ್ ಅಂತ ಹೇಳಿದ್ರೆ ಅವ್ರಿಗೆ ಸಾಕಷ್ಟು ಸಂಬಳನೇ. ಇಡೀ ಸಮಾಜದಲ್ಲಿ ಹೋದರೆ ಅವರು ವೆಲ್ ಆಫ್ ಅಂತ ಹೇಳ್ತಾರಲ್ಲ, ಹಣಕಾಸಿನ ದೃಷ್ಟಿಯಿಂದ ತುಂಬ ಚೆನ್ನಾಗೇ ಇರುವಂಥ
ಅನುಕೂಲವಾಗಿದ್ದಂಥವರೇ ಅವರು. ಆದರೆ ಅವರು ಬೇಸಿಗೆ ರಜೆಯಲ್ಲಿ ಏನು ಮಾಡಿದ್ರು ಅಂದರೆ ತಮ್ಮ ಮನೆಗೆ ಪತ್ರಿಕೆಗಳನ್ನು ತರಿಸ್ತಾ ಇದ್ರಲ್ಲ, ಪೇಪರದು, ಅದನ್ನು ಮಕ್ಕಳಿಗೆ ಕೊಟ್ಟು ಆ ಮಕ್ಕಳಿದಾರಣ ಅವರಿಗೆ ಮೈದಾ ಹಿಟ್ಟು ಅದನ್ನು ಉಪಯೋಗಿಸಿ ಗಮ್ ಮಾಡೋದನ್ನು ಅದನ್ನು ಗಮ್ಮನ್ನು ಅವ್ರ ಮನೇಲಿ ಆ ಮಕ್ಕಳು ತಾಯಿ ಮಾಡಿಕೊಟ್ರು. ಅವರು ಅದನ್ನು ಉಪಯೋಗಿಸಿ ಕವರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ರು. ಆಗೆಲ್ಲ ಪ್ಲಾಸ್ಟಿಕ್ ಇಷ್ಟೊಂದು ಪ್ರಮಾಣದಲ್ಲಿ ಬಂದಿರಲಿಲ್ಲ. ಇನ್ನು ಪೇಪರ್ನಲ್ಲೇ ಅಂಗಡಿಯಲ್ಲಿ ಸಾಮಾನೆಲ್ಲ ಕಟ್ಕೊಡ್ತಾ ಇದ್ರು ಅವರು. ಅದಕ್ಕೇ ನೀಟಾಗಿರೋ ಕವರೇ ಇದ್ದರೆ ಅಂಗಡಿಗಳವ್ರಿಗೆ ಅದು ಅನುಕೂಲ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಅದನ್ನು ಮಕ್ಕಳಿಗೆ ಬೇಸಿಗೆಯಲ್ಲಿ 24 ಗಂಟೆನೂ ಅಲ್ಲ, ಎಲ್ಲ ಕೆಲಸ ಬಿಟ್ಟು ಅಲ್ಲ ಅದು, ಆದರೆ ಒಂದು ಎರಡು ಗಂಟೆಗಳ ಕಾಲನೋ 3 ಗಂಟೆ 4 ಗಂಟೆಗಳ ಕಾಲ ಅವರು ಪ್ರತಿ ದಿವಸ ಬೇಸಿಗೆ ರಜೆಯಲ್ಲಿ ಆ ಕೆಲಸ ಮಾಡಲೇಬೇಕು. ಮಾಡಿದ್ಮೇಲೆ ಒಂದಿಷ್ಟು ಅಂಗಡಿಗಳ ಜೊತೆಗೆ ಅವರು ಮಾತಾಡಿದ್ರು. ಅವರು ನೋಡಿ, ನಮ್ಮ ಮಕ್ಕಳು ಈ ಥರ ತೊಗೊಂಬಂದು ಕೊಡ್ತಾರೆ, ನೀವು ಈ ಅಂಗಡಿ ಸಾಮಾನು ಹಾಕ್ಲಿಕ್ಕೋಸ್ಕರ ಅಂಥೇಳಿ ಅದನ್ನು ನೀವು ಉಪಯೋಗಿಸ್ಕೋಬೋದು. ಅದನ್ನು ನೀವು ತೂಕ ಮಾಡಿ, ಈಗ ಖಾಲಿ ಪೇಪರ್ಗೆ ಎಷ್ಟು ತೂಕಕ್ಕೆ ಒಂದು kg ಪೇಪರ್ಗೆ ಎಷ್ಟೋ 15 ರೂಪಾಯೋ 20 ರೂಪಾಯೋ ಎಷ್ಟೋ ಕೊಡ್ತಾರಲ್ಲ, ಹಳೆ ರದ್ದಿ ಪೇಪರ್ ಅದಕ್ಕೆ ಬೇಕಾದ್ರೆ ಇನ್ನೂ ಒಂದು 2 ರೂಪಾಯೋ 3 ರೂಪಾಯೋ ಬೇಕಾದರೆ, ಯಾಕೆಂದರೆ ಅದು ಕವರ್ ರೂಪದಲ್ಲಿದೆ, ಅದು ಸಿದ್ಧಪಡಿಸಿರೋದು. ನೀವು ನಿಮ್ಮ ಮಕ್ಕಳಿಗೆ ಕೊಡಿ ಅಂತ ಒಂದು 2-3 ಅಂಗಡಿಗೆ ಮಾತಾಡಿಸಿದ್ರು ಅವರು. ಈ ಕೆಲಸವನ್ನು ಮಕ್ಕಳೇ ಮಾಡಬೇಕು. ಮಕ್ಕಳು ಅವರು ಗಂಟೆಗಟ್ಟಲೆ ಕೂತ್ಕೊಂಡು ಕವರ್ ಮಾಡ್ತಾ ಇದ್ದರು. ಕಾಮರ್ಸ್ ಲೆಕ್ಚರರ್ ಮಕ್ಕಳು ಅವರು, ಆಯಿತಾ, ಕಲಿಸಿದ್ರು. ಅದು ಅವ್ರ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಉದ್ದೇಶ, ಹಣ ಅದು ಸುಮ್ಮನೆ ಸುಮ್ಮನೆ ಬರಲ್ಲ. ಆ 1 ರೂಪಾಯಿ ಪಡೆಯೋದಕ್ಕೂ ಕೂಡ ಎಷ್ಟು ಕಷ್ಟಪಡಬೇಕಾಗತ್ತೆ ಅನ್ನೋದು ಅವರ ಅರಿವಿಗೆ ಬರಲಿ, ಮಕ್ಕಳ ಅರಿವಿಗೆ ಬರಲಿ ಅಂತ ಅದನ್ನು ಮಾಡಿದ್ದದು. ಮಕ್ಕಳು ತೊಗೊಂಡು ಹೋಗಿ ಕೊಡ್ತಾಯಿದ್ರು. ಆ ಹಣವನ್ನು ಮಕ್ಕಳಿಗೆ ಅವ್ರಿಗೆ ಉಪಯೋಗಿಸ್ಲಿಕ್ಕೆ ಅಂತ ಕೊಡ್ತಾಯಿದ್ರು. ನೀವು ಉಪಯೋಗಿಸಿ, ಏನಕ್ಕೆ ಬೇಕಾದರೂ ಉಪಯೋಗಿಸಿ. ನಿಮಗೆ ಈಗೇನೋ ಅಗತ್ಯ ಇಲ್ಲದಿರೋದೇನೋ ಇತ್ತು ಅಂದರೆ ಅದನ್ನು ಸಂಗ್ರಹಿಸಿಡಿ, ಒಂದು ಕಡೆ ಕೂಡಿಡಿ. ನಿಮ್ಮ ಹೆಸರಲ್ಲೇ ಇರ್ತದೆ, ನಿಮ್ಮ ಹಣ. ಅದು ನನಗೆ ಖಂಡಿತ 1 ಪೈಸನೂ ಬೇಡ, ನಿಮಗೇನು ಬೇಕೋ ಅದು ತಗೊಳ್ಳಿಕ್ಕೆ. ಎಂಥ ಒಳ್ಳೆಯ ಪಾಠ ಅಲ್ವಾ? ಆ ಮಕ್ಕಳು ಈಗ ಒಬ್ಬ ಜರ್ಮನಿಯಲ್ಲಿ, ಇನ್ನೊಬ್ಬ ಅಮೇರಿಕಾದಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಆಗಿ ಬೇಕಾದಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ಚಿಕ್ಕಂದಿನಲ್ಲಿ ಆ ಮಕ್ಕಳಿಗೆ ಅವರು ಎಷ್ಟು ಚೆನ್ನಾಗಿ ಹಣದ ಮೌಲ್ಯ ಅಂದರೆ ಏನು, ಹಣ ಅನ್ನೋದು ಸುಮ್ಮನೆ ಬರಲ್ಲ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ವರ್ಕ್ ಆ್ಯಂಡ್ ಎನರ್ಜಿ. ನಾವು ಟೈಮ್ ಆ್ಯಂಡ್ ಎನರ್ಜಿ, ಅದು ಟೈಮ್ ಕೊಡಬೇಕು, ಅದಕ್ಕೆ ನಾವು ಶಕ್ತಿಯನ್ನು ಹಾಕಬೇಕು, ಆಮೇಲೆ ಹಣ ಬರುತ್ತೆ. ಇನ್ನೊಂದು ಸರಿ ಹೇಳ್ತೀನಿ, ಮನಿ ಇಸ್ ದ ಪ್ರಾಡಕ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಅಷ್ಟು ಟೈಮ್ನಲ್ಲಿ ಅಷ್ಟು ಎನರ್ಜಿಯನ್ನು ನಾವು ಹಾಕಿದ್ರೆ ಆಗ ಹಣ ಬರುತ್ತೆ. ಇದು ಅರ್ಥಶಾಸ್ತ್ರದ ಮೊದಲನೇ ಪಾಠ ಆಯಿತು. ಇದನ್ನು ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಕಲಿಸಿದ್ರು. ಈ ಘಟನೆಯನ್ನು ನಿಮ್ಮೆಲ್ಲರಿಗೂ ಜೊತೆಗೆ ಹಂಚ್ಕೊಳ್ಬೇಕು ಅಂತ ನನಗೆ ಯಾಕೆ ಅನ್ನಿಸ್ತು ಅಂದರೆ, ಮಕ್ಕಳಿಗೆ ಹಾಗಾದರೆ ಹೇಗೆ ಕಲಿಸೋದು, ಇದೇ ರೀತಿ ಕಲಿಸ್ಬೇಕು ಅಂತ ಇಲ್ಲ. ಈಗಿನ ಬದಲಾಗಿರುವಂಥ ಪರಿಸ್ಥಿತಿಯಲ್ಲಿ ಮಕ್ಕಳು ಆ ಹಣ ಅನ್ನೋದು ದುಡಿಮೆಯಿಂದ ಗಳಿಸ್ಬೇಕಾಗತ್ತೆ ಅನ್ನೋವಂಥದ್ದು ಅರಿವು ಮಾಡಿಸೋದು ಅಗತ್ಯ ಇದೆ ಅಂತ ನಿಮ್ಗೆ ಅನಿಸಲ್ವಾ? ಇಲ್ಲೇ ಇದ್ದರೆ ಮಕ್ಕಳುಗಳು ತಪ್ಪು ಅರ್ಥ ಮಾಡಿಕೊಂಡು ಪೇರೆಂಟ್ಸನ್ನು ಹಣಕ್ಕೋಸ್ಕರನೇ ಸುಲಿಗೆ ಮಾಡ್ತಾರೆ, ಡಿಮಾಂಡ್ ಮಾಡ್ತಾರೆ, ಅವರು ಸ್ಟ್ರೈಕ್ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ತಂದೆ ತಾಯಿಗಳು ಇದು ಖಂಡಿತವಾಗಿ ಕಲಿಸ್ಬೇಕು. ಇಲ್ಲದೇ ಇದ್ದರೆ ತಂದೆ ತಾಯಿಗಳಿಗೆ ಮುಂದೆ ತುಂಬ ತೊಂದರೆ ಆಗುತ್ತೆ. ಈ ವಿಷಯವನ್ನು ನೀವೆಲ್ಲರೂ ಗಮನಿಸಬೇಕು. ಇದು ಮುಖ್ಯ ಅಂತ ಅನಿಸಿದ್ರೆ ಈ ವಿಡಿಯೋನ ನೀವು ಸಾಕಷ್ಟು ಜನರ ಜೊತೆಗೆ ಶೇರ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ನಮಸ್ಕಾರ.